ಆಲ್ಮೇಲೆ ತಾಲೂಕಿನ ಹೊಸ ತಾವರಕೇಡ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಬಸವಾದಿ ಶರಣರಿಂದ ವಿವಿಧ ರೀತಿಯಿಂದ ಭಕ್ತಿ ಸೇವೆ. ಹೊಸ ತಾವರಕೇಡ ಗ್ರಾಮದ ಬಸವದಳದ 16 ಜನ ಬಸವ ಶರಣರಿಂದ ಶ್ರಾವಣ ಮಾಸದ ಮೊದಲನೆಯ ದಿನದಿಂದ ಶ್ರಾವಣ ಮಾಸದ ಕೊನೆಯ ದಿನದವರೆಗೆ 30 ದಿನಗಳ ಕಾಲ ಮಡಿಯಿಂದ ಬಿಳಿ ಬಟ್ಟೆ ಧರಿಸಿ ಶಿವಶರಣರ ತತ್ವಗಳನ್ನು ಶಿವನಾಮಸ್ಮರಣೆಯನ್ನ ಭಕ್ತಿಯಿಂದ ಮಾಡುತ್ತಾ ಪ್ರತಿದಿನ ಭಜನೆ ಪ್ರಾರ್ಥನೆಯೊಂದಿಗೆ ಸೇವೆ ಮಾಡಿ 30 ದಿನಗಳ ಬಳಿಕ ಹೊಸ ತಾವರಕೇಡ ಗ್ರಾಮದ ಲಕ್ಷ್ಮೀ ದೇವಸ್ಥಾನದಿಂದ ಲಕ್ಷ್ಮೀ ದೇವಿಯ ಮೂರ್ತಿ ಮತ್ತು ಗ್ರಾಮ ದೇವರಾದ ಶ್ರೀ ಹಿರಗಲಿಂಗೇಶ್ವರ ಪಲ್ಲಕ್ಕಿ ಹಾಗೂ ಜಗಜ್ಯೋತಿ ಬಸವೇಶ್ವರ ಎಲಿ ಪೂಜೆಯೊಂದಿಗೆ ಭಾವಚಿತ್ರ ಮೆರವಣಿಗೆ ಮಾಡುತ್ತಾ ಗ್ರಾಮದ ಹನುಮಾನ ಮಂದಿರಕ್ಕೆ ಪೂಜೆ ಸಲ್ಲಿಸಿ ಹಾದಿ ಬಸವಣ್ಣನ ಗದ್ದಿಗೆಯವರೆಗೆ ಸುಮಂಗಲಿಯರು ಕುಂಭ ಹೊತ್ತು ಆರತಿ ಹಿಡಿದು ಸಕಲ ವಾದ್ಯ ವೃಂದದೊಂದಿಗೆ ಭಜನೆ ಮಾಡುತ್ತಾ ವೈಭವದಿಂದ ಮೆರವಣಿಗೆ ಮಾಡಿ ಹಾದಿ ಬಸವಣ್ಣನ ಗದ್ದಿಗೆಗೆ ಅಭಿಷೇಕ ಕಾಯಿ ಕರ್ಪೂರ ಹೂಮಾಲೆ ಹಾಕಿ ನೈವೇದ್ಯ ಮಾಡಿ ಭಕ್ತಿಯಿಂದ ಸಕಲ ಹೊಸ ತಾವರಕೇಡ ಗ್ರಾಮದ ಸರ್ವ ಜನಾಂಗದ ಭಕ್ತರು ಮತ್ತು ಶ್ರೀ ಹಿರಗಲಿಂಗೇಶ್ವರ ಭಕ್ತಾದಿಗಳು ಹಾಗೂ ಜಗಜ್ಯೋತಿ ಬಸವೇಶ್ವರ ಭಕ್ತರು ಅದ್ದೂರಿಯಿಂದ ಶ್ರಾವಣ ಮಾಸ ಕೊನೆಯ ದಿನ ಪೂಜೆ ಸಲ್ಲಿಸಿ ಬಸವಾದಿ ಶರಣರು ಅನ್ನ ಪ್ರಸಾದ ಮಾಡಿ ಇಂದು ರಾತ್ರಿ ಭಜನೆ ಮಾಡುತ್ತಾ ಜಾಗರಣೆ ಮಾಡಿ ಶ್ರಾವಣ ಮಾಸಕ್ಕೆ ಮಂಗಲ ಕೋರುವರು. ಬಸವರಾಜ್ ಪಡಶೆಟ್ಟಿ, ಎಂಟಿವಿ.
ಯಾರು ದಯಮಾಡಿ ಯಾರು ಹೋಗಬಾರ್ದು. ದಯಮಾಡಿ ಎಲ್ಲರೂ ಊಟವನ್ನು ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ ಇರ್ತದೆ. ಕಳಕಳದಿಂದ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀವಿ. ಅನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಜಗಜ್ಯೋತಿ ಬಸವೇಶ್ವರರ ಒಂದು ಮಹಾ ಜಾತ್ರಾ ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಂತರ ಇಲ್ಲಿ ನಾವು ಈ ಜಗಜ್ಯೋತಿ ಬಸವೇಶ್ವರರ ಒಂದು ಫೋಟೋ ಪೂಜೆ ಆಗಲಿ ಹಾಗೂ ಒಂದು 16 ಜನ ಬಸವಣ್ಣನವರಾಗಿ ಇಲ್ಲಿ ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ. ಆದ ಕಾರಣ ಸಮಸ್ತ ಗ್ರಾಮಸ್ಥರು ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಒಂದು ತಿಂಗಳ ಪರ್ಯಂತರ ಸಣ್ಣ ಮಕ್ಕಳು ಅಂದ್ರ ದೇವರೇ ಅವರ ಒಂದು ರೂಪದಲ್ಲಿ ಬಂದು ನಮ್ಮ ಈ ಸಪ್ತ ಒಂದು ತಿಂಗಳ ಪರ್ಯಂತರ ಓಂ ನಮಃ ಶಿವಾಯ ನುಡಿಯುವುದಾಗಲಿ ಹಾಗೂ ಇಲ್ಲಿ ನಾವು ಪೂಜೆ ಮಾಡುವುದಾಗಲಿ ಸಣ್ಣ ಮಕ್ಕಳು ಮುದ್ದು ಮಕ್ಕಳು ಎಲ್ಲರೂ ನಮಗೆ ಭಾಗಿಯಾಗಿ ಒಂದು ತಿಂಗಳ ಪರ್ಯಂತರ ನಾವು ಅವರಿಗೆ ಪ್ರಸಾದವನ್ನು ಮಾಡಿ ಅವರಿಗೆ ಉಣಬಡಿಸಿದ್ದೇವೆ. ಆಮೇಲೆ ಈ ಊರಿನವರು ಕೂಡ ನಮಗೆ ಎಲ್ಲ ಸಾಥ್ ನೀಡಿ ತಮ್ಮ ಶಕ್ತಿಯಾನುಸಾರವಾಗಿ ನಮಗೆ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಒಂದು ತಿಂಗಳ ಇಲ್ಲಿ ನಾವು ಈ ಬಸವೇಶ್ವರನ ಒಂದು ಜಾತ್ರೆ ಮಾಡಿ ನಾಗರಮಾಸಿ ದಿವಸ ನಾವು ಇಲ್ಲಿ ಬಸವಣ್ಣನವರ ಬಟ್ಟೆ ಹಾಕೊಂಡು ಬೆನಕನ ಅಮಾವಾಸ್ಯೆವರೆಗೂ ನಾವು ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ಇವತ್ತು ಅಂದರೆ ಶನಿವಾರ ಅಮಾವಾಸ್ಯೆ ದಿವಸ ಈ ಕಾರ್ಯಕ್ರಮ ಇಲ್ಲಿಗೆ ನಾವು ಮೊಟಕುಗೊಳಿಸುತ್ತಾ ಇದ್ದೇವೆ. ಅಮಾವಾಸ್ಯೆ ದಿವಸ ಬೆನಕನ ಅಮಾವಾಸ್ಯೆ ದಿವಸ ನಾವು ನಮ್ಮೂರಿನ ಗ್ರಾಮ ದೇವರಾದಂತ ಶ್ರೀ ಹಿರಗಲಿಂಗೇಶ್ವರರ ಒಂದು ಪಲ್ಲಕ್ಕಿಯನ್ನು ನಾವು ಬರಮಾಡಿಕೊಂಡಿದ್ದೇವೆ. ಆ ಪಲ್ಲಕ್ಕಿಯೊಂದಿಗೆ ನಮ್ಮ ಜಗಜ್ಯೋತಿ ಬಸವೇಶ್ವರರ ಒಂದು ಫೋಟೋ ಸಹಿತ ಇಲ್ಲಿ ನಾವು ಎಲಿ ಪೂಜೆಯ ನಂತರ ಈ ಊರಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ಆದಿ ಬಸವಣ್ಣ ಹೋಗಿ ಅಲ್ಲಿ ಅಭಿಷೇಕವನ್ನು ಮಾಡಿ
ಬಂದಂತ ಎಲ್ಲಾ ಭಕ್ತಾದಿಗಳಿಗೆ ವಿಭೂತಿ ಪ್ರಸಾದವಾಗಿ ನಾವು ಕಾಣಿಕೆಯಾಗಿ ಕೊಟ್ಟಿದ್ದೇವೆ ಮತ್ತು ಇಲ್ಲಿ ನಾವು ಅನ್ನ ಸಂತರ್ಪಣೆ ಇಟ್ಟಿದ್ದೇವೆ. ಎಲ್ಲಾ ಭಕ್ತಾದಿಗಳು ಅನ್ನವನ್ನು ಸ್ವೀಕರಿಸಬೇಕು. ಹಾಗೂ ಇಲ್ಲಿ ನಾವು ಈ ಹಿರಗಲಿಂಗೇಶ್ವರ ಪಾಲ್ಕಿಯನ್ನು ಈ ಸಾಯಂಕಾಲ 5 ಗಂಟೆಗೆ ಮತ್ತು ಈ ನಮ್ಮ ಒಂದು ಜಗಜ್ಯೋತಿ ಬಸವೇಶ್ವರರ ಒಂದು ಇಲ್ಲಿ ಲಕ್ಷ್ಮೀ ಗುಡಿ, ಇಲ್ಲೇ ನಾವು 1 ತಿಂಗಳ ಪರ್ಯಂತ ಲಕ್ಷ್ಮೀ ಗುಡಿಯಲ್ಲಿ ಸಪ್ತಾಹ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ ಎಂದು ಇವತ್ತು ಬೆಳಗಾನ ಜಾಗರಣೆ ಇರುತ್ತದೆ ಎಂದು ಹೇಳಿ ನಾನು 4 ಮಾತು ಮುಗಿಸ್ತೇನೆ.